ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವೊಂದು ಈ ಜನವರಿ ತಿಂಗಳ 26ನೇ ತಾರೀಕಿನ ನಂತರದಲ್ಲಿ ಹೇಳೋದಾದರೆ ನನಗನ್ನಿಸುವಂಥದ್ದು ಏನು ಅಂತಂದರೆ ಅಷ್ಟಮ ಭಾವ ಅಷ್ಟೊಂದು ಚೆನ್ನಾಗಿ ಇಲ್ಲದಲೇ ಇರೋದ್ರಿಂದ ಬಹಳ ಒಂದು ವಿಶೇಷವಾಗಿರುವಂಥ ವಿಚಿತ್ರವಾಗಿರೋ ಘಟನೆಗಳು ನಡೆದಿದೆ. ಒಂದು ಇವರ ದಶಮ ಉದ್ಯೋಗದಲ್ಲಿ ಪ್ಲೇಸ್ ಚೇಂಜ್ ಆಗುವಂಥದ್ದು, ಪೊಸಿಷನ್ ಚೇಂಜ್ ಆಗುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ಅನ್ಯೂಜುವಲ್ ಆಗಿ ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಸಮಸ್ಯೆಗಳು ಇವ್ರಿಗೆ ಸ್ಟಾರ್ಟ್ ಆಗುತ್ತೆ. ಎರಡನೇದಾಗಿ ಬಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಂಬಂಧ ನೋಡ್ಕೊಂಡೋದ್ರು ಬರದೇ ಇರೋದು, ಚೆನ್ನಾಗಿದ್ದವ್ರು ದೂರ ಆಗೋದು, ಸುಮ್ಮನೆ ವಿನಾಕಾರಣ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಸೆಪರೇಟ್ ಆಗುವಂಥದ್ದು, ಇವೆಲ್ಲ ಅನ್ಯೂಜುವಲ್ ನೆಗೆಟಿವ್ ಘಟನೆಗಳು ಪಾರ್ಟ್ನರ್ಶಿಪ್, ಬಿಸ್ನೆಸ್ಸಲ್ಲಿ, ಮದುವೆಯಲ್ಲಿ, ಜೊತೆಯಲ್ಲಿ ಈ ಒಂದು ವೃತ್ತಿ ಜೀವನದಲ್ಲಿ ಸಾಧ್ಯ ಆಗುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಒಂದು ಬಿಸ್ನೆಸ್ ಮಾಡಿರ್ತಾರೆ, ವರ್ಕರ್ಸ್ ಬಿಟ್ಟು ಹೋಗ್ತಾರೆ, ಕೆಲಸದವ್ರು ಸಿಗೋದಿಲ್ಲ. ಈಗ ರೀಸೆಂಟಾಗಿ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು, ಅಲ್ಲಿಗೆ ಆ ಬಿಸ್ನೆಸ್ ಮಾಡೋ ಪ್ಲೇಸಲ್ಲಿ ಯಾರೋ ಒಬ್ಬರು ಇಂಜೆಕ್ಷನ್ ಕೇಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಈ ಥರ ನಾನಾ ಥರದಲ್ಲಿ ತೊಂದರೆಗಳು ಅವರಿಗೆ ಕ್ರಿಯೇಟ್ ಆಗೋ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿದೆ. ಅಷ್ಟಮ ಭಾವದಲ್ಲಿ ಇರುವಂಥ ರಾಹು ಸಪ್ತಮ ಭಾವನ ನೋಡ್ತಾ ಇದ್ದರೆ 100% ಕೇರ್ಫುಲ್ಲಾಗಿ ಇರೋ ಸಾಧ್ಯತೆ ಇರಬೇಕಾಗತ್ತೆ. ಇನ್ನು ಎರಡನೇ ಮೇಲೆ ಇರೋಂಥ ಕೇತು ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಧನವನ್ನು ನಾಶ ಮಾಡುವಂಥದ್ದು, ಇದನ್ನೆಲ್ಲ ನೀವು ಹೆಂಗೆ ನೋಡಬೇಕು ಅಂತಂದರೆ, ನಾನು ಹೇಳಿದ ತಕ್ಷಣ 100% ನೀವು ನಂಬಬೇಕು ಅಂತ ಏನೂ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ನೀವು ಜಾತಕದಲ್ಲಿರುವಂಥ ಕಾಂಬಿನೇಷನ್ ಇದಕ್ಕೂ ಟ್ಯಾಲಿ ಆಗಬೇಕು. ಸೊ ಈ ಜಾತಕದಲ್ಲಿರುವಂಥ ಕಾಂಬಿನೇಷನ್ಸ್ನ ನೀವು ನೋಡಿಕೊಂಡ್ರೆ ಬಹಳ ಒಂದು ರೀತಿ ಅಲ್ಲಿಗಿಲಿಗೂ ಟ್ಯಾಲಿ ಆದಾಗ ಮಾತ್ರ ಇದನ್ನು ಒಪ್ಪಬೇಕಾಗತ್ತೆ. ಸೊ ಅನವಶ್ಯಕವಾಗಿ ನೀವು ನಂಬಲೇಬೇಕು, ಒಪ್ಪಲೇಬೇಕು ಅಂತಲ್ಲ, ಈ ಇಂಡಿಕೇಶನ್ಸ್ ಇರುತ್ತೆ. ಬಟ್ ಜಾತಕನೂ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಎರಡು ಕಡೆನೂ ಒಂದೇ ಥರ ಬಂದಾಗ ನೀವು ಅದನ್ನು 100% ನಂಬೋದು. ಸೊ ಇಲ್ಲಿ ಇನ್ನು ಉಳಿದಂತೆ ಬಹಳ ಚೆನ್ನಾಗಿದೆ. ಸಾಲದಿಂದ ಹೊರಗಡೆ ಬರೋಕ್ಕೆ ಒಂದು ಅವಕಾಶ ಕ್ರಿಯೇಟ್ ಆಗುತ್ತೆ. ವಿಪರೀತವಾಗಿರೋ ಸಾಲ ನಿಮಗೆ ಅಂದ್ಕೊಳ್ಳಿ, ಓಂ ಮಹಾಲಕ್ಷ್ಮಿಯ ನಮಃ ಮಂತ್ರವನ್ನು ಹೇಳಿ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಾಪಾಡ್ಕೊಳ್ಳಿ, ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳಿ, ಸಮಸ್ಯೆಯಿಂದ ಹೊರಗಡೆ ಬರ್ತೀರ. ಹೊಸ ಬಿಸ್ನೆಸ್ಗಳಿಂದ ಲಾಭ ಖಂಡಿತ ಆಗುತ್ತೆ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ, ಸರ್ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ, ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋಂಥ ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.